ಇದರಿಂದ ಇದು ಬಾಳಿಗಿ ಮತ್ತ ಮೆಕ್ಕೆಜೋಳ ಇದಕ್ಕೆ ಕುಸಿಬಿಗಿ ಬಿಡ್ತೀನಿ ಇದ್ರಲಿಂದ ಮತ್ತೆ ಬೇರೆ ಕಲ್ಚರ್ ಮಾಡ್ಕೋತೀನಿ ಇದು ಒಳಗ ಸ್ವಲ್ಪ ತಿರ್ಸ್ ತೋರ್ಸ್ಲ 1000 ಲೀಟರ್ ಅದೇನ್ರಿ 1000 ಲೀಟರ್ ಅದ ನೋಡ್ರಿ ಒಳ್ಳೆ ಫಾರ್ಮ್ ಸದ ರೆಡಿ ಆಗಿದೆ ಇದು ಮತ್ತೆ ಆದ್ರೆ ನಾ ಕಡ್ಲಿ ಹಿಟ್ಟು ಹಾಕಂಗಿಲ್ರಿ ಸ್ವಲ್ಪ ತೊಗರಿ ಹಿಟ್ಟು ಹಾಕೇನ್ರಿ ಮತ್ತ ಗೋಧಿ ಹಿಟ್ಟ ಅಕ್ಕಿ ಹಿಟ್ಟ ಜೋಳದ ಹಿಟ್ಟ ಅದೆಲ್ಲ ಹಾಕೇನ್ರಿ ಸ್ವಲ್ಪ ಬೂದಿ ಹಾಕೇನ್ರಿ ಇದು ಒಂದು ವಾರದಾಗ ರೆಡಿ ಆಗ್ತಾರೆ ತಿಪ್ಪಿ ಗೊಬ್ಬರ ಮತ್ತ ಫ್ಯಾಕ್ಟ್ರಿ ಕಾಂಪೋಸ್ಟ್ ಇದು 2 ಲೇಯರ್ ಬೈ ಲೇಯರ್ ಹಾಕಿ ಮತ್ತೆ ಇದು ವ್ಯಾಮ OWDC ಟ್ರೈಕೋಡ್ರಮ NPK ಎಲ್ಲ ಹಾಕಿ ನಾವು ಲೇಯರ್ ಬೈ ಕಾಂಪೋಸ್ಟ್ ಮಾಡೋದ್ರಿ ಬಾಳಿ ಈಗ ಬಂದಿದ್ ನೋಡಿದ್ರ ಬೆಟರ್ ಅನ್ಸ್ಲಕತ್ತರಿ ಸರ್ ನಮ್ಗ ರಾಸಾಯನಿಕ ಏನ್ ಬೇಡ ನಾವೆಲ್ಲ ಇದ್ದಡ್ರದಾಗ ಚಂದ ಅವ್ರಟ್ಟೆ ನಾವು ಬೆಳೆದ್ ತೋರಿಸ್ತೇವೆ ಅಂತ ಹೇಳಿ ನಮ್ಗೆ ಖುಷಿಯಾಗಿ 1000 ಲೀಟರ್ ಜೀವಾಮೃತ ಬಿಟ್ಟಿನಿ ಸರ್ ಇದಕ್ಕೆ 1000 ಲೀಟರ್ OWDC ಬಿಟ್ಟಿರಿ ಹ್ಞೂ ಒಂದ್ 200 ಲೀಟರ್ ಇವೆಲ್ಲ NPK ಮತ್ತೆ ಟ್ರೈಕೋಡ್ರಮ ವ್ಯಾಮ ಅವು ಒಂದು ದೋಸೆ 200 ಲೀಟರ್ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ವಿಶೇಷವಾಗಿ ಕಳೆದ ಬಾರಿ ಕೂಡ ಇವ್ರ ಜೊತೆ ವಿಡಿಯೋನ ಮಾಡಿದ್ದೆ. ಇವರು ಸಂಪೂರ್ಣ ಸಾವಯವದಲ್ಲಿ ಕೃಷಿಯನ್ನು ಮಾಡ್ತಾರೆ. ನಮ್ಮ ಭಾಗದಲ್ಲಿ ವಿಶೇಷವಾಗಿ ತೊಗರಿ, ಹತ್ತಿ, ಮೆಣಸಿನಕಾಯಿ ಮುಖ್ಯವಾಗಿ ಬೆಳೀತಾ ಇರ್ತಾರೆ. ಅದನ್ನು ಕೂಡ ಇವರು ಸಾವಯವದಲ್ಲಿ ಬೆಳೀತಿದ್ದಾರೆ. OWDC ಗೋಕೃಪಾಮೃತ ಅಲ್ಲದೆ ಹಲವಾರು ಕಲ್ಚರ್ಗಳನ್ನು ಇವರೇ ಖುದ್ದಾಗಿ ತಯಾರು ಮಾಡಿಕೊಂಡು ಬೆಳೆಗಳಿಗೆ ಸಿಂಪಡಣೆ ಮಾಡಿ ಸಾವಯವದಲ್ಲೇ ಬೆಳೆಯುತ್ತಿದ್ದಾರೆ. ಜೊತೆಗೆ ಇವರ ಧರ್ಮಪತ್ನಿಯವರು ಕೂಡ ಇವರಿಗೆ ಸಾಥ್ ನೀಡುತ್ತಿದ್ದಾರೆ. ಇಂಥ ವಿಶೇಷವಾದಂಥ ಕುಟುಂಬನ ಮತ್ತೊಮ್ಮೆ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಏನೇನು ಬೆಳೆದಿದ್ದಾರೆ, ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಯಾವ್ಯಾವ ಔಷಧಿಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ, ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ಕಾರ ಅಕ್ಕವ್ರೆ. ಮೊದಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ತಮ್ಮ ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ ಶಿವಲಿಂಗಪ್ಪ ಅರಳಗೊಂಡಿಗೆ ಅಂತ, ಕಲ್ಲೂರಿ ಬಿ, ತಾಲೂಕು ಜೇವರ್ಗಿ, ಜಿಲ್ಲಾ ಗುಲ್ಬರ್ಗ. ಅಕ್ಕವ್ರೆ ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ತಮ್ಮ ಹೆಸರು ಹೇಳ್ರಿ ಅಕ್ಕ. ನಮ್ಮ ಹೆಸರು ಕನ್ಯಾಕುಮಾರಿ ಮಲ್ಲಿಕಾರ್ಜುನ ಅಳಗೊಂಡಿಗಿರಿ. ಸರ್ ಎಷ್ಟು ಎಕರೆ ಹೊಲ ಅದ್ರಿ ಸರ್? 3 ಎಕರೆ ಅದ ಸರ್. 3 ಎಕರೆದಾಗ ಯಾವ ತರ ವಿಂಗಡಣೆ ಮಾಡ್ಕೊಂಡ್ರಿ, ಏನೇನ್ ಬೆಳೆಗಳನ್ನ ಬೆಳಿತೀರಿ? ಈ ಸದ್ ಅಂದ್ರೆ ಬಾಳಿ ಮತ್ತ ಇದು ಕುಸಿಬಿ ಹಾಕಿದಾರ ಸರ್. ಅದಕ್ಕೆ ಮುಂಚೆ ಏನೈತ್ರಿ? ಮೊದಲ ಹತ್ತಿ ಐತ್ರಿ, ಹತ್ತಿ ತೊಗೊಂಡು ಕುಸಿಬಿ ಹಾಕಿದೇನ್ರಿ. ಬಾಳಿ ಕಂಟಿನ್ಯೂ ಅದಾರಿ. ಕಬ್ಬು ಎಷ್ಟಾದ್ರಿ? ಕಬ್ಬು ಈಗ 2 ಎಕರೆ ಅದಾರ. 2 ಎಕರೆ ಕಬ್ಬು ಅದ್ರಿ. ಯಾವ ತಳಿ ಹಾಕ್ತಿರಿ ಕಬ್ಬು? ಅದು 15-0-12 ಅಂತೇಳಿ ಮಹಾರಾಷ್ಟ್ರಲಿಂದ ತಂದೇನ್ರಿ. ಅದು ಅದೊಂದು 1 ಎಕರೆ ಅರ್ಧ ಎಕರೆ ಅದಾರೆ, ಉಳ್ಕಿದ 86 ಅದಾರೆ. ಎಲ್ಲ ಸಾವಯವದಾಗೆ ಮಾಡ್ತೀನಿ. ಸಾವಯವದಲ್ಲೇ ಬೆಳಿತೀನಿ. ಇದು 1000 ಲೀಟರ್ OWDC ರೀ. ಇದ್ರಲಿಂದ ನಾನು ಎಲ್ಲಾ ತರ ಕಲ್ಚರ್ ಮಾಡ್ಕೋತೀನಿ ರೀ. ಅಂದ್ರೆ ಮದರ್ ಕಲ್ಚರ್ ಇದ್ರೊಳಗೆ ಮದರ್ ಕಲ್ಚರ್ ಬೇರೆ ಕಡೆ ಮಾಡ್ಕೋತೀನಿ ರೀ. ಮತ್ತೆ ಇದ್ರಲಿಂದ ಇದು ಬಾಳಿಗಿ ಮತ್ತ ಮೆಕ್ಕೆಜೋಳ ಇದಕ್ಕೆ ಕುಸಿಬಿಗಿ ಬಿಡ್ತೀನಿ ಇದ್ರಲಿಂದ ಮತ್ತೆ ಬೇರೆ ಕಲ್ಚರ್ ಮಾಡ್ಕೋತೀನಿ ರೀ. ಇದು ಒಳಗ ಸ್ವಲ್ಪ ತಿರ್ಸ್ ತೋರ್ಸ್ಲ 1000 ಲೀಟರ್ ಅದೇನ್ರಿ? 1000 ಲೀಟರ್ ಅದ ನೋಡ್ರಿ. ಒಳ್ಳೆ ಫಾರ್ಮ್ ಸದ ರೆಡಿ ಆಗಿದೆ ಅದ. ಇದು ರೆಡಿ ಆಗಿದೆ. ಈ ಬಾಳಿ ಬಿಡವತ್ತಿಗೆ ಇದು ಬಿಡ್ಬೇಕ್ರಿ ಸರ್. ಯಾವ ತರ ಹರಿ ನೀರಿಗೆ ಬಿಡ್ತೀರಿ? ಹರಿ ನೀರಿಗೆ ಸರ್. ಇಲ್ಲಿ ವಾಲ್ ಅದ, ಇಲ್ಲಿ ವಾಲ್ ಅದ, ವಾಲ್ ಮುಖ ಇಲ್ಲೇ ಕಾಲುವೆ ಹೋಗ್ತದೆ. ಕಾಲಿ ಮುಖ ಹತ್ರ ಹೋಗ್ತದ ನೋಡ್ರಿ. ಎಷ್ಟ್ ದಿನಕ್ಕೊಂದ್ಸತಿ ಬಿಡ್ತೀರಿ ಸರ್? ಅದು 15 ದಿನ 20 ದಿನ ಹೋಗ್ತದೆ ಸರ್. 2ನೇ ನೀರು, 1 ನೀರಿಗೆ ರೆಡಿ ಆಗ್ತಾರೆ, 2ನೇ ನೀರಿಗೆ ಬಿಟ್ಟಿರ್ತೀವಿ. ಎಷ್ಟು ಪ್ರಮಾಣದಾಗ ಬಿಡ್ತೀರಿ? 1000 ಲೀಟರ್ ಸತಿ 1000 ಲೀಟರ್. ಒಂದ್ ಸರ್ತಿಗೆ 1000 ಲೀಟರ್. ಎಷ್ಟು ಎಕರೆಗೆ ಹೋಗ್ತದ್ರಿ? 1 ಎಕರೆ 100 ಎಕರೆ ಆತರ ಬಾಳಿ 1000 ಲೀಟರ್ ಹೋಗ್ತಾವ ನೋಡ್ರಿ. ಪ್ರತಿ ವಾರ ಬಿಡ್ತೀರಿ? ಹ್ಞೂ ರೀ, ಪ್ರತಿ ವಾರ ಬಿಡ್ತೇನೆ ನೋಡ್ರಿ. ಮತ್ತೇನಿದಾವ? ಮತ್ತ ಇದು ವ್ಯಾಮ್ ಅದ ನೋಡ್ರಿ. ಇದು ವ್ಯಾಮ್ ರೀ. DKC ವ್ಯಾಮ್ ರೀ. ಇದು DKC ಕೃಷ್ಣಚಂದ್ರ ಅವ್ರದ್ದು. ಕೃಷ್ಣಚಂದ್ರ ಅವ್ರೇ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನಾ ಹೆಚ್ಚರಿ. ಇದು ವ್ಯಾಮ್ ಅದ ರೀ. ಇದು ವ್ಯಾಮ್ ಕಲ್ಚರ್. ಇದನ್ನ ಯಾವ ತರ ತಯಾರು ಮಾಡ್ತೀರಿ? ಇದು ವ್ಯಾಮ್ ಅಂತೇಳಿ ಪ್ಯಾಕೆಟ್ ಸಿಗ್ತಾರ. ಅದು ತಂದು 80 ಲೀಟರ್ ಇಲ್ಲ 100 ಲೀಟರ್ದಾಗ 1 ಕಿಲೋ 1 kg ಬೆಲ್ಲ ಹಾಕಿ ಅದೊಂದು ಪ್ಯಾಕೆಟ್ ಹಾಕಿ ರೆಡಿ ಮಾಡಾದ್ರೆ ಮತ್ ನಾವು ತಳದಾಗ ಸ್ವಲ್ಪ ಇಟ್ಕೊಂಡು ಮತ್ತೆ ರೆಡಿ ಮಾಡ್ಕೋದ್ರಿ. ಮತ್ತೆ ಬೆಲ್ಲ ನೀರ್ ಹಾಕಿದ್ರೆ ರೆಡಿ ಆಗ್ತದೆ. ಇದು ತಿಪ್ಪಿ ಗೊಬ್ಬರ ರೀ. ತಿಪ್ಪಿ ಗೊಬ್ಬರ ಮತ್ತ ಫ್ಯಾಕ್ಟ್ರಿ ಕಾಂಪೋಸ್ಟ್ ಇದು 2 ಲೇಯರ್ ಬೈ ಲೇಯರ್ ಹಾಕಿ ಮತ್ತೆ ಇದು ವ್ಯಾಮ OWDC ಟ್ರೈಕೋಡ್ರಮ NPK ಎಲ್ಲ ಹಾಕಿ ನಾವು ಲೇಯರ್ ಬೈ ಕಾಂಪೋಸ್ಟ್ ಮಾಡೋದ್ರಿ. ಯಾಕಂದ್ರೆ ಸದಿ ಬರಂಗಿಲ್ರಿ. ಇದಕ್ಕೆ ಮಾಡಿದಂದ್ರ ನಾವ್ ಕಳೆ ಬರಲ್ರಿ. ಇದ್ರೊಳಗಿದ್ದ ಬೀಜ ಕಳೆ ಬೀಜಗಳೆಲ್ಲ ಕಾಂಪೋಸ್ಟ್ ಆಗ್ಬಿಡ್ತಾವ. ಕಾಂಪೋಸ್ಟ್ ಆಗ್ತಾರ. ಇದು ಮಾಡ್ತೀವಿ ಲೇಯರ್. ಇದು ಬಾಳಿಗೆ ಇದು ಹಾಕಿದ್ರಿ. ಇದಕ್ಕೆ ಯಾವ ಪ್ರಮಾಣದಾಗ ಯೂಸ್ ಮಾಡ್ತೀರಿ ಇದನ್ನ? ಅಂದ್ರೆ ಒಂದ್ ಗಿಡಕ್ಕೆ ಒಂದ್ ಬುಟ್ಟಿ ಸುಮ್ ಅಂದಾಜ್ ಮ್ಯಾಗ ನೋಡಿ ಹಾಕದ್ರಿ. ಒಂದ್ ಬುಟ್ಟಿ ನೋಡಿ ಸಣ್ಣ ಇತ್ತಲ್ರಿ ಸ್ವಲ್ಪ ಸ್ವಲ್ಪ ಹಾಕಿರಿ. ಈಗ ಸ್ವಲ್ಪ ಜಾಸ್ತಿನೇ ಹಾಕ್ತಿವ್ರಿ ಈಗ. ಹ್ಞೂನ್ರಿ. ಇದು ಜೀವಾಮೃತ ರೀ. ನಮ್ ಕಡೆ ಆಕಳ ಇಲ್ರಿ. ಬೇರೆದವ್ರ ಬಲ್ಲಿ ಸ್ವಲ್ಪ ಗೋಮೂತ್ರ ತರ್ತೀನಿ, ಸ್ವಲ್ಪ ಸಗಣಿ ತರ್ತೀನಿ ಇಲ್ಲಿ ಆಜು ಬಾಜು ರೈತರ ಬಲ್ಲಿ. ಮತ್ತೆ ಹೆಚ್ಚ OWDC ದಾಗೆ ಮಾಡಿರ್ತೀನಿ ಅದ್ರಾಗ. ಮತ್ತೆ ಏನೇನ್ ಹಾಕಿರ್ತೀನಿ ಅಂದ್ರೆ ಇದ್ರಾಗ ಶೇಂಗಾದ ಹಿಂಡಿ, ಕುಸಿಬಿ ಹಿಂಡಿ, ಮತ್ 4 ತರ ಹಿಂಡಿ ಹಾಕ್ತೀನಿ ಇದ್ರಾಗ. ಮತ್ತೆ ಎಳ್ಳಿನ ಹಿಂಡಿ. ಮತ್ತ ಆದ್ರೆ ನಾ ಕಡ್ಲಿ ಹಿಟ್ಟು ಹಾಕಂಗಿಲ್ರಿ. ಸ್ವಲ್ಪ ತೊಗರಿ ಹಿಟ್ಟು ಹಾಕೇನ್ರಿ. ಮತ್ತ ಗೋಧಿ ಹಿಟ್ಟ, ಅಕ್ಕಿ ಹಿಟ್ಟ, ಜೋಳದ ಹಿಟ್ಟ ಅದೆಲ್ಲ ಹಾಕೇನ್ರಿ.
ಸ್ವಲ್ಪ ಬೂದಿ ಹಾಕೇನ್ರಿ. ಇದು ಒಂದ್ ವಾರದಾಗ ರೆಡಿ ಆಗ್ತಾರ. ಇದು ಸಗಣಿ ಗೋಮೂತ್ರ ಎಷ್ಟ್ ಹಾಕಿರಿ? ಅದು ಸ್ವಲ್ಪ 1 ಲೀಟರ್ ಹಾಕಿ ಅಷ್ಟೇ ರೀ. ಸಗಣಿ 1 ಕಿಲೋ 2 ಕಿಲೋ ಅಷ್ಟು ಹಾಕಿನ್ರಿ. ಬೇರೆದ್ರ ಬಲ್ಲಿ ತರಬೇಕಲ್ರಿ, ನಮ್ ಕಡೆ ಇಲ್ಲ ಅಲ್ರಿ ದನಗಳು. ಅಂದ್ರೆ ಈಗ OWC ದಾಗ ಜೀವಾಮೃತ ರೆಡಿ ಆತ ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು. ಆಕಳನೇ ಬೇಕಂತೇನೆ ಇಲ್ರಿ ಅದಕ್ಕೆ. ಅಷ್ಟ ಅದ ನೋಡ್ರಿ ಇದ್ರದ್ರಿ. ಇದು OWC ಮದರ್ ಕಲ್ಚರ್ ಅಂತೇಳಿ ಇದು ಯಾವಾಗಲೂ ನಮ್ಮಲ್ಲಿ ಸ್ಟಾಕ್ ಇರಬೇಕ್ರಿ. ಇದ್ರಲಿಂದ ಎಲ್ಲ ತರ ನಾ ಮಾಡ್ಕೊಳಕ್ ಬರ್ತಾರೆ ನನಗೆ. ಇದ್ರಲಿಂದ 20 ಲೀಟರ್ ತಗೊಂಡು 100 ಲೀಟರ್ ಮಾಡ್ತಾರೆ. ಹೌದ್ರಿ, ಇದು OWC ಕಂಪಲ್ಸರಿ ಬೇಕಿರಿ. ಇದು ಮದರ್ ಕಲ್ಚರ್ ಯಾರಿಗಾದ್ರೂ ಬೇಕಿರಿ. ಇದು ಇದನ್ನ ಹೆಂಗ್ ಮೇಂಟೈನ್ ಮಾಡ್ತಾರೆ ನೀವು ಮದರ್ ಕಲ್ಚರ್? ಮದರ್ ಕಲ್ಚರ್ ಅಂದ್ರೆ ಯಾವಾಗ್ಲೂ ಕಾಯಂ ಇರಬೇಕ್ರಿ. ಅಂದ್ರೆ ನಾವು ಯಾವಾಗ ಎಷ್ಟು ಲೀಟರ್ ತೊಗೊಳ್ರಿ ಅಷ್ಟು ಲೀಟರ್ ಮತ್ತೆ ನೀರ್ ಹಾಕ್ಬೇಕು, ಮತ್ತೆ ಬೆಲ್ಲ ಹಾಕ್ಬೇಕು. ಹಾಕಿ ನಾವು ಯಾವ ಕಂಟಿನ್ಯೂ ಹಂಗೆ ತಿರ್ಸ್ಕೊತಿರ್ಬೇಕ್ರಿ. ಅಂದಾಗ ಅವಾಗ ಇದು ರೆಡಿ ಆಗಿರ್ತದೆ, ಇಲ್ಲ ರೆಡಿ ಆಗಿಂಗಿಲ್ರಿ. ಹಿಂಗದ ನೋಡ್ರಿ ಇದ್ರದ್ರಿ. ಕಾಯಂ ಇಟ್ಟಿರ್ಬೇಕ್ರಿ. ಇದು ಕಂಟಿನ್ಯೂ ಯಾವಾಗ್ಲೂ ಬೇಕ್ರಿ. ಇದು ನಾ ತಂದು ಓದರ್ಸ್ ತಂದೇನ್ರಿ. ಅದು ಅಂದ್ರೆ ಇನ್ನಾದ್ರೂ ನಮ್ಮ ಬರೀ ಅಷ್ಟೇ ಅದ ನೋಡ್ರಿ. ಮತ್ತೆ ಇದೇನಂದ್ರೆ ನೀವು ಬಾಳಿದು ಪೊಟ್ಯಾಶ್ ರೀ. ಇದು ಬಾಳಿಕಾಯಿ ಇದ್ರಿ. ಬಾಳಿಕಾಯಿ ನಮ್ಮ ತಮ್ಮವ್ರ ಹೊಲದಾಗ ಬಾಳಿಕಾಯಿ ಅವರ ಅವ್ರ ಹೊಲ ತಂದು ಮಾಡಿದ್ರಿ. ಇದು OWC ಪೊಟ್ಯಾಶ್ ಮಾಡಿ ನೋಡ್ರಿ. ಎಷ್ಟೆಷ್ಟು ಪ್ರಮಾಣ ಹೇಳ್ರಿ? ಪ್ರಮಾಣ ಒಂದ್ 5 kg ಬಾಳಿ ರೀ, 1 kg 2 kg ಬೆಲ್ಲ ರೀ. ಇದು OWC ದಾಗ ಹಾಕಿನ್ರಿ. ಒಂದ್ 15 ದಿನ ಆಯ್ತು ಈಗ ಹಾಕಿರಿ. ಈಗ ನಾಳೆ ಬಾಳಿ ನೀರ್ ಬಿಡಾಗ ಅದ್ರ ಸಂಗಾಟ ಹರಿ ನೀರ್ದಾಗ ಬಿಡ್ತೀನಿ ನೋಡ್ರಿ. ಎಷ್ಟ್ ದಿನಕ್ಕೆ ತಯಾರಾಗ್ತದ್ರಿ ಇದು? ಇದು 15 ದಿನಕ್ಕೆ ರೆಡಿ ಆಗ್ತದ ನೋಡ್ರಿ. 15 ದಿನದಾಗ OWC ಫಾಸ್ಟ್ ಆಗ್ತದೆ ಕಲ್ಚರ್ ಅದ್ರಾಗ. ಯಾಕಂದ್ರೆ ಜೀವಾಣು ಬಾಳ ಇರ್ತಲ್ರಿ, ಫಾಸ್ಟ್ ತಯಾರಾಗ್ತಾರೆ. ಇದು ಬಿಡೋದ್ರಿಂದ ಏನ್ ಪ್ರಯೋಜನ ಸರ್? ಅಂದ್ರೆ ಬೆಳೆ ಪರಿವರ್ತನೆ ಆತಾವ್ರಿ ಸರ್. ಬೇರ್ ಜಾಸ್ತಿ ಇದು ಆತಾವ. ಮತ್ತೆ ಪೊಟ್ಯಾಶ್ ಅಂದ್ರ ಬಡ್ಡಿ ದಾಮ ಆತಾವ್ರಿ. ಎರೆಹುಳ ಜಾಸ್ತಿ ಆತಾವ. ನಮ್ದು ಆರ್ಗ್ಯಾನಿಕ್ ಅಂದಾಗ ಮತ್ತೆ ಎರೆಹುಳ ಜಾಸ್ತಿ ಆತಾವ, ಜೀವಾಣುಗಳ ಸಂಖ್ಯೆ ಜಾಸ್ತಿ ಆತಾವ್ರಿ. ಹಿಂಗದ ನೋಡ್ರಿ. ಈ ಕಡೆ ಏನೇನಿದಾವ ಸರ್? ಈ ಕಡೆ ಟ್ರೈಕೋಡರ್ಮಾ ಮತ್ತ NPK ಅದ ರೀ. DKC ಇದೆ ರೀ. ಇದನ್ನು ಇದು DKC ಟ್ರೈಕೋಡರ್ಮಾ ರೀ. ಇದು DKC ಟ್ರೈಕೋಡರ್ಮಾ. DKC ಟ್ರೈಕೋಡರ್ಮಾ ರೆಗ್ಯುಲರ್ ಇಡ್ತಾರೆ ಇವನು? ಇದನ್ನು ರೆಗ್ಯುಲರ್. ಇದನ್ನು ಓದರ್ಸ್ತಾರೀ. ಇದನ್ನು ಯಾವಾಗೂ ರೆಗ್ಯುಲರ್ ಅದಲ್ರಿ. ಎಷ್ಟು ಒಂದ್ ವರ್ಷ ಆಯ್ತ್ರಿ ಇದು? 1 ವರ್ಷ ಆಯ್ತು ನೋಡ್ರಿ. ಹಂಗೆ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತೀನಿ. ಇದಕ್ಕಂದ್ರೆ ಏನೇನಂದ್ರ ಅಕ್ಕಿ ನೀರ ಮತ್ತೆ ಆಲೂಗಡ್ಡೆ ಬೇಕ್ರಿ. 1 ವರ್ಷ ಆಗ್ಬೇಕ್ರೆ ಅಕ್ಕಿ ನೀರ ಮತ್ತೆ ಸ್ವಲ್ಪ ಆಲೂಗಡ್ಡೆ ಹಾಕ್ಬೇಕ್ರಿ ನಾವು. ಅಂದಾಗ ಮಲ್ಟಿಪ್ಲೈ ಆಗ್ತಾರೆ. ಈ ಕಡೆ ಇರೋದ್ರಿ ಇದು NPK ರೀ. DKC NPK ರೀ. ಇದಕ್ಕೇನು ಮಲ್ಟಿಪ್ಲೈ ಏನೋ ಅಂದ್ರೆ ಬೆಲ್ಲ ಬರೀ ಅಷ್ಟೇ. ಬೆಲ್ಲ ಹಾಕೋದು ಅಷ್ಟೇ ರೀ. ಇದು ಬೆಲ್ಲ ಮತ್ತ ನಾವ್ ತಳದಾಗ ಅಷ್ಟು ಇಟ್ಕೋಬೇಕಲ್ರಿ ಕಲ್ಚರ. ಅದರಿಂದ ಮತ್ತೆ 80 ಲೀಟರ್ 100 ಲೀಟರ್ ಹಾಕೊಳ್ಳೋದು ಮತ್ತೆ ರೆಡಿ ಆಗ್ತಾರೆ. ಇದು 1 ವಾರನ್ಯಾಗ ರೆಡಿ ಆಗ್ತಾರೆ. NPK ರೀ. ಸೂಪರ್ ಸರ್. ಈ ಕಡೆ ಏನ್ ಗೊಬ್ಬರ ಸ್ಟಾಕ್ ಮಾಡ್ರಿ ಸರ್? ತಿಪ್ಪಿ ಗೊಬ್ಬರ ಸ್ಟಾಕ್ ಮಾಡಿವ್ರಿ. ಇದು ಫುಲ್ ಕಾಂಪೋಸ್ಟ್ ಆಗ್ಯದ್ರಿ. ಅದು ಈ ಬಾಳಿಗೆ ಹಾಕ್ತಿವ್ರಿ. ಮತ್ತೆ ಕಬ್ಬಿಗೆ ಹಾಕ್ತಿವ್ರಿ. ಮತ್ತೆ ಇದು ಎರೆಹುಳ ರೀ. ಎರೆಹುಳ ಗೊಬ್ಬರದ್ರಿ. ಇದು ಎರೆಹುಳ ಗೊಬ್ಬರ ರೀ? ಹೌದ್ರಿ. ಎರೆಹುಳ ಅದ್ರ ತೆಳದ್ರಿ. ಹುಳ ಬಿಟ್ರಿ? ಹುಳ ಬಿಟ್ಟಿನ್ರಿ. ಇಲ್ಲೇ ಹೊಲ್ದಾನೆ ಹುಳ ಬಿಟ್ಟಿನಿ. ನಾನು ಖರೀದಿ ತಂದಿಲ್ರಿ. ಇಲ್ಲೇ ಹೊಲ್ದಾನೆ ಎರೆಹುಳ ಬಿಟ್ಟಿ ನೋಡ್ರಿ. ನಿಮ್ ಹೊಲ್ದಾನೆ ಹುಳ ರೀ? ಹೊಲ್ದಾನೆ ಹುಳ ನೋಡ್ರಿ. ಹ್ಞೂನ್ರಿ. ನಮಸ್ಕಾರ ಅಕ್ಕ. ನಮಸ್ಕಾರ ರೀ ಸರ್. ಅಕ್ಕ, ನಿಮ್ ಮನೆಯವರು ಸಾವಯವ ಕೃಷಿ ಮಾಡ್ತಾ ಇದಾರ. ನೀವು ಯಾವ ತರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀರಿ? ನಿಮ್ಗೆ ಹೆಂಗ ಅನ್ಸ್ತದ್ರಿ? ನಮ್ಗ ಮೊದಲು ಬಾಳ ಅಂದ್ರ ನಮ್ಗ ಬಾಳ ಕಷ್ಟ ಅನ್ಸದ್ರಿ. ಇದೆಲ್ಲ ಎದಕ್ ಮಾಡ್ತೈತಿ ಹೇಳಿದ್ರ ಕೇಳ್ತಿದ್ದಿಲ್ರಿ. ಫಸ್ಟಿಗಂತೂ ಬಾಳಿ ಹಾಕದ್ಮೇಲೆ ಫಸ್ಟಿಗೆ ಎಲ್ಲರೂ ನಗಂಗ್ ಐತ್ರಿ ಸರ್. ನಮ್ದು ಬ್ಯಾಡ ಇದೆಲ್ಲ ಆಗಲ್ಲ. ಮಂದಿ ಹಂಗ್ ಬೆಳಿತಾರ ಹಂಗ್ ಬೆಳಿ, ಎದಕ್ ಇಲ್ಲಾರ್ದು ಮಾಡ್ಕೋತ ಕುಂಡ್ರತಿ. ಅವ್ರ ಹೆಂಗ ತಂದ್ ಹಾಕ್ತಾರ ಗೊಬ್ಬರ, ನೀನು ಹೊರಗಿಂದೆ ತಂದ್ ಹಾಕು, ಬ್ಯಾಡ ಇದೆಲ್ಲ ಅಂದ್ರ ಅವ್ರು ನನ್ ಮಾತು ಒಟ್ಟ ಕೇಳಿಲ್ರಿ. ಆಮೇಲೆ ಅವ್ರು ನೋಡಮ್ ಅವ್ರ ಜೋಡಿನೇ ಅಂತೇಳಿ ನಾವು ಹೊಂಟೇವ್ರಿ ಸರ. ಈ ಸದ್ ಬಂದಿದ್ ಬೆಳಿ ನೋಡಿದ್ರ ನಮ್ಗೆ ಭಾಳ ಖುಷಿ ಆಗ್ಲತ್ತದ್ರಿ ಸರ್. ಅದ್ರ ಸಂಬಂಧ ನನಗೂ ಅವ್ರ ಜೊತೆನೆ ಕೆಲಸ ಕರೆಕ್ಟ್ ಅನ್ಸಗತ್ತದ್ರಿ ಸರ್. ಅದ್ರದಿಂದ ನಾವು ಮನ್ಯಾಗ ಬೇಕಾಗಿವಿ ಏನ್ರಿ ಎಲ್ಲ ಹಾಕೊಂಡಿದೇವ್ರಿ ಸರ್. ಇಲ್ಲಿ ಬಾಳಿ ಈಗ ಬಂದಿದ್ ನೋಡಿದ್ರ ಬೆಟರ್ ಅನ್ಸ್ಲಕತ್ತದ್ರಿ ಸರ್. ನಮ್ಗ ರಾಸಾಯನಿಕ ಏನ್ ಬೇಡ, ನಾವೆಲ್ಲ ಇದ್ದಡ್ರದಾಗ ಚಂದ ಅವ್ರಟ್ಟೆ ನಾವು ಬೆಳೆದ್ ತೋರಿಸ್ತೇವೆ ಅಂತ ಹೇಳಿ ನಮ್ಗೆ ಖುಷಿ ಆಗ್ಯದ ನೋಡ್ರಿ ಸರ್. ಏನೇನ್ ಬಾಳಿ ಒಳಗ್ ಏನೇನ್ ಹಾಕೊಂಡ್ರಿ ಅಕ್ಕ? ಬಾಳಿ ಒಳಗ ಸ್ವಲ್ಪ ಮನಿಗ್ ಹಾಕೊಂಡಿದೇವ್ರಿ ಸರ್. ಕೊತ್ತಂಬರಿ ಹಾಕಿದೇವ್ರಿ, ಮೆಂತಿ ಪಲ್ಯ ಹಾಕಿದೇವ್ರಿ ಸರ್. ಇಲ್ಲಿ ಮನಿ ಪುರ್ತಕ್ ಹಾಕಿದೇವ್ರಿ ಸರ್. ಮೊನ್ನೆ ನಾವು ಸ್ವಲ್ಪ ಮಾರ್ತೇವ್ರಿ ಸರ್. ಮನಿಗ್ ಬೇಕಂತ ಹೇಳಿ ಮಾಡಿದೇವ್ರಿ ಸರ್. ಇಲ್ಲಿ ಕೊತ್ತಂಬರಿ ಅದರಿ, ಇಲ್ಲಿ ಟೊಮೆಟೊ ಗಿಡ ಅವರಿ ಸರ್. ಟೊಮೆಟೊ ಆಗ್ಯಾವ್ರಿ? ಆಗ್ಯಾವ್ರಿ ಸರ್. ಎಲ್ಲಾ ಆಗ್ಯಾವ ನೋಡ್ರಿ. ಸೂಪರ್ ಅವರಿ ಸರ್. ಟೊಮೆಟೊ ಹಾಕಿದೇವ್ರಿ. ಅಲ್ಲಿ ಸಬ್ಸಿ ಪಲ್ಯ ಅದರಿ ಸರ್. ಸಬ್ಸಿಗೆನ ಹಾಕಿರಿ? ಹ್ಞೂ ರೀ, ಸಬ್ಸಿ ಪಲ್ಯ ಅದರಿ. ಮೆಂತಿ ಪಲ್ಯನೂ ಅದರಿ ಸರ್. ಇದು ಉಣ್ಚಿಕ್ಕಿರಿ? ಉಣ್ಚಿ ಪಲ್ಯ ನೋಡ್ರಿ ಸರ್. ಇಲ್ಲಿ ಸಬ್ಸಿ ಪಲ್ಯ ಅದರಿ ಸರ್. ಹಂಗೆ ಟೊಮೆಟೊ ಗಿಡಗಳು ಇಷ್ಟೊಂದ್ ಆಗ್ಯಾವ ನೋಡ್ರಿ ಸರ್. ಬಾಳ ಚಂದ ಬಂದವ್ರಿ. ಸಾವಯವ ನೋಡ್ರಿ ಸರ್. ನೋಡ್ರಿ ಸರ್, ಬಾಳ ಚಂದ ಬಂದವ್ರಿ. ಇದಕ್ಕೆಲ್ಲ ಏನೇನ್ ಸ್ಪ್ರೇ ಮಾಡ್ತೀರಕ್ಕ? ಎಲ್ಲ ಇದೆ ರೀ ಸರ್. WDC ಸ್ಪ್ರೇ ಮಾಡ್ತೇವ್ರಿ ಸರ್. ಇದು ಬಾಳಿಗೆ ಏನೇನು ಸ್ಪ್ರೇ ಮಾಡ್ತೇವೆ ಎಲ್ಲ ಇದಕ್ಕೂ ನಾವು ಇದಕ್ಕೂ ಮಾಡ್ತೀರಿ? ಇದಕ್ಕೂ ಮಾಡೇ ಹೋದೇವ್ರಿ ಸರ್. ಸಬ್ಸಿಗೆನು ಬಾಳ ಚಂದ ಬಂದವ್ರಿ. ಸಬ್ಸಿ ಹಿಂಗದ ನೋಡ್ರಿ ಸರ್.
ಮೆಂತಿ ಪಲ್ಯ ಅದರಿ ಸರ್, ಸ್ವಲ್ಪ ಅಲ್ಲಿ ಒಳಕ್ ಅದರಿ. ಕೊತ್ತಂಬರಿ ಮತ್ತೆ ಇಲ್ಲಿನ ಹಾಕಿರಿ ಕೊತ್ತಂಬರಿ? ಹ್ಞೂ ರೀ ಹಾಕಿನ್ರಿ ಸರ್, ಎಲ್ಲೆಲ್ಲಿ ಒಂದ್ ಸ್ವಲ್ಪ ಬಾಳಿ ಇದು ಆಗ್ಯದ ಅಂತೇಳಿ ಅಲ್ಲೆಲ್ಲಿ ಹಾಕಿದೇವ್ರಿ ಸರ್. ಬಾಳ ಚಂದ ಬಂದ್ರಿ ಅಕ್ಕ. ಅಂದ್ರ ಇದ್ರದ್ದು ಆರ್ಗ್ಯಾನಿಕ್ ಅದಲ್ರಿ ಸರ್, ಈಗ ವಾಸನೆನೆ ಬರಲ್ಲಾಗ್ಯಾರ ಈಗಿಂದು. ಇದು ಎಷ್ಟು ಗಮ್ ಅಲ್ಗತ್ತದ ನೋಡಿ. ಹ್ಞೂ ರೀ, ಅದ್ರ ಸಂಬಂಧ ಹಿಂಗ ಮನಿ ಪುರ್ತಕ್ಕೆಲ್ಲ ಮಾಡ್ಕೊಂಡಿದೇವ್ರಿ ಸರ್. ನಾವರೇ ರೋಗದಿಂದ ಮುಕ್ತರಾಗ್ಬೇಕಂತೆ ಒಂದ್ ಆಸೆ ನೋಡ್ರಿ ಸರ್. ಹೌದ್ರಿ, ಮನಿ ಪುರ್ತಕ ಮಾಡ್ಕೊಂಡಿದೇವ್ರಿ ಸರ್ ನಾವು. ಈಗ ಇದನ್ನ ಮಾರಾಟ ಮಾಡಲ್ಲ ಏನಕ್ಕ? ಮಾಡ್ತೇವ್ರಿ ಸರ್, ಅಂದ್ರ ನಮ್ಗ ಅನುಕೂಲ ಇಲ್ರಿ ಸರ್. ಸುಮ್ ಇಲ್ಲೇ ಬೀಜ ಆತದ್ರಿ, ನಮ್ ಹೊಲಕ್ಕೆ ಗೊಬ್ಬರ ಆತದ್ರಿ ಸರ್. ನಮ್ ಮನಿಗೆ ಎಷ್ಟ್ ಬೇಕು ಅಷ್ಟು ಓದ್ತೇವ್ರಿ ಸರ್. ಎಷ್ಟ್ ಬೇಕು ಅಷ್ಟ್ ತಕೊಂಡ್ ಇಲ್ಲೇ ಬಿಟ್ಟು ಬಿಡ್ತೀರಿ? ಇಲ್ಲೇ ಬಿಟ್ಟು ಇಲ್ಲಿ ಪಾಲಕ್ ಅದರಿ ಸರ್, ಇಲ್ಲಿ ಪಾಲಕ್ ಸೊಪ್ಪು. ಪಾಲಕ್ನ ಹಾಕಿರಕ್ಕ? ಸರ್ ಓಹೋ ಇಲ್ಲಿ ಪಾಲಕ್ ಅದರಿ, ಮೆಂತಿ ಪಲ್ಯ ಎಲ್ಲ ಆಚೆ ಕಡೆ ಅದನ್ರಿ. ಇದೆಲ್ಲ ಪಾಲಕ್ ರೀ? ಪಾಲಕ್ ಅದರಿ ಸರ್. ಅಲ್ಲಿ ಪಾಲಕ್ ಅದರಿ ಸರ್. ಎಲ್ಲಾ ಮನಿ ಪುರ್ತಕ ಎಲ್ಲಾ ಅಂತೇಳಿ ಮಾಡಿದೇವ್ರಿ ಸರ್. ನಮ್ಗ ಇದೊಂಥರ ಇಷ್ಟ ರೀ ಸರ್ ಹೊಲ್ದಂದೆಲ್ಲ. ನೀವೇ ಪುಣ್ಯ ಮಾಡಿರಿ ನೋಡ್ರಿ, ಎಲ್ಲ ನಿಮ್ ತೋಟದಲ್ಲಿ ಬೆಳ್ಕೊಂಡ್ ತಿಂತೀರಿ. ಹ್ಞೂ ಸರ್, ಅದ್ರ ಸಂಬಂಧಿ ಹಾಕ್ದಂಗ ಇಲ್ಲಿ ಮೆಂತಿ ಪಲ್ಯ ಅದರಿ ಸರ್. ಹಾಕಿದೇವ್ರಿ ಸರ್, ನಮ್ಗ ಇಷ್ಟ ರೀ ಸರ್ ಎಲ್ಲಾ ಕೆಲ್ಸಗಳು ಇವೆಲ್ಲ. ಇಲ್ಲಿ ಮೆಂತಿ ಪಲ್ಯ ಅದ ನೋಡಿ. ಇದೆಲ್ಲ ಮೆಂತಿ ಹಾಕಿರಿ? ಇದೆಲ್ಲ ಮೆಂತಿ ಹಾಕಿದೇವ್ರಿ. ಬಾಳ ಚಂದ ಬಂದದ ನೋಡ್ರಿ. ಹ್ಞೂ ರೀ, ಚಂದ ಬಂದದ್ರಿ ಸರ್. ಸೂಪರ್ ಅಕ್ಕ. ಈ ತರ ಮಾಡಿದೇವ್ರಿ ಸರ್. ನಮ್ಗಂತೂ ಇದ್ರಾಗೆ ಚಲೋ ಅನ್ಸ್ಲಿಕತ್ತರಿ ಸರ್. ಯಾರು ಏನ್ ಯಾಕಲ್ರಿ, ನಾವು ನಮ್ ಯಜಮಾನ್ರು ಇದೇ ಮಾಡ್ತೇವ್ ನೋಡ್ರಿ ಸರ್. ಆರ್ಗ್ಯಾನಿಕ್ ಅಲ್ಲೇ ಬೆಳಿತೀರಿ? ಆರ್ಗ್ಯಾನಿಕ್ ಅಲ್ಲೇ ಬೆಳಿತೇವ್ರಿ ಸರ್ ನಾವು. ಸರ್ಕಾರ ಗೊಬ್ಬರದಿಂದ ಒಂದ್ ಟೈಮ್ದಾಗ ರಾಕ್ ಇರ್ತಾವ ಸರ್, ಒಂದ್ ಟೈಮ್ದಾಗ ರಾಕ್ ಇರಲ್ಲ. ಮತ್ತವ್ರಿಗೆ ಬಡ್ಡಿಯನ್ನು ತಂದು ನಾವು ಮಾಡ್ಬೇಕಾಗ್ತದೆ ಸರ್. ರೈತರದ್ ಬಾಳ ಕಷ್ಟ, ರೈತರ ಪರಿಸ್ಥಿತಿ ಬಾಳ ಹೆರಣದ ಸರ್. ಎಲ್ಲಾ ಕಡೆಗೆ ಅದ್ರ ನೋಡ್ರಿ. ಹಿಂಗಾಗಿ ಸಾವಯವ ಮಾಡೋದು ನಮ್ ಫ್ರೀದಾಗ ಆತದ ಸರ್. ಇದು ಜೀರೋ ಬಜೆಟ್ ಅಲ್ಲಿ ನಾವು ಮಾಡ್ತೇವೆ ಅನ್ನೋದೊಂದು ನಮ್ಗೆ ಹೆಮ್ಮೆ ಅದರಿ ಸರ್. ನಮ್ಗ ಯಾಕಂದ್ರೆ ಇಳುವರಿ ಕಮ್ಮಿ ಆಗ್ತಾರೆ, ಇಳುವರಿ ಕಮ್ಮಿ ಖರ್ಚು ಕಡಿಮೆ ಇರ್ತಾರೆ. ಅವ್ರ ಖರ್ಚು ಬಾಳ ಇರ್ತಾರೆ ಸರ್. ನಾನೇ ಹತ್ತಿರ ಈ ವರ್ಷ ನಾನು 4 ಎಕರೆ ಅಂದ್ರೆ 25 ಕ್ವಿಂಟಲ್ ಬೆಳೆದಿನಿ ಸರ್. ಈ ಎಣ್ಣೆ ಗೊಬ್ಬರ ಹಾಕಿದವ್ರು ಅಷ್ಟೇ, ಅದಕ್ಕೆ ನನಗೆ ಕಮ್ಮಿ ಬೆಳೆದಾರೆ ಸರ್. ನಮ್ ಹತ್ತಿ ವಜ್ಜಿನೂ ಬಂದ್ರಿ ಸರ್. ಅದಕ್ಕೆ ವಜ್ಜಿನೂ ಬೀಜ ಮಾಡ್ಬೇಕಂದ್ರೆ ನಮ್ದ್ರಿ ನೋಡಿ. ನಮ್ಗ ಎಲ್ಲ ಕ್ವಾಲಿಟಿನೂ ಚಲೋ ಇರ್ತದ್ರಿ ಸರ್. ನಮ್ಗಂತೂ ಇದೇ ಇಷ್ಟ ಆಗ್ಯದ್ರಿ ಸರ್. ನಾವು ರೈತರು ಜನ ಕೇಳಿದ್ರು, ನೀವ್ ಸಾವಯವ ಹತ್ತಿ ಬೆಳೆದ್ರೆ ಹೆಂಗ್ ಅಂತ ಕೇಳಿದ್ರಿ ಸರ್. ನಮ್ಗ್ ಖರ್ಚು ಕಮ್ಮಿ ಆಗ್ತದ, ನಮ್ ಖರ್ಚು ಕಮ್ಮಿ ಆಗದ್ ನಾವ್ ನೋಡ್ಕೋಬೇಕಲ್ಲ ಸರ್. ಮಂದಿಗೆ ನಾವು ವಿಚಾರ ಮಾಡೋದು ಬೇಡ. ಸುಮ್ಮನೆ ದುಡ್ಡು ಕೊಡೋದ್ರಿ, ತರದ್ರಿ, ಸಾಲ ಮಾಡ್ಕೋದ್ರಿ ಸರ್. ಆಯ್ತು ಮಾರಿ ಬರೋನಾರಿ, ಸಾಲ ತುಂಬದ್ರಾಗೆ ನಮ್ದು ಜೀವನಾನೇ ಮುಗಿದ್ ಬಿಡ್ತದ್ರಿ ಸರ್. ಮನಿ ಹೆಂಗ ಹೊಲ್ದ ನಮ್ಗ ಇದ್ರಲ್ಲೇ ನಮ್ಗ್ ಚಲೋ ಆಗ್ಯದ್ರಿ ಸರ್. ನಾವ್ ಇದ್ದಟ್ರದಾಗ ನಾವು ಚಲೋ ಅನ್ಸ್ಕೊಂಡಿದೇವ್ರಿ ಸರ್. 2 ಮಕ್ಳು ಸಾಲಿ ಶಿಕ್ಷಣ ನಮ್ಗೆಲ್ಲಾ ಚಲೋ ಆಗ್ಯದ್ರಿ ಸರ್. ನಾವು ಸರ್ ಏನ್ ಅಂತರದಾಗ ಬಾಳೆ ನಾಟಿ ಮಾಡಿರಿ? ಯಾವ ವೆರೈಟಿ ಆದ್ರಿ ಇದು? G9 ವೆರೈಟಿ ಅದ ಸರ್. 5x5 ಸರ್. ಸಾಲಿನ ಸಾಲಿಗೆ 5 ಬೈ ರೀ ಸರ್. ಗಿಡದ ಗಿಡಕ್ಕೂ 5 ಬೈ 5. ಹಚ್ಚಬೇಕಾದ್ರೆ ನಾಟಿ ಮಾಡ್ಬೇಕಾದ್ರೆ ಭೂಮಿ ತಯಾರಿ ಯಾವ ತರ ಮಾಡ್ಕೊಂಡ್ರಿ? ಏನೇನ್ ಕೊಟ್ರಿ? ಮೊದಲು ಸರ್ ನೇಗಿಲ್ ಹೊಡೆದೆ ಸರ್, ಟ್ರ್ಯಾಕ್ಟರ್. ಆಮೇಲೆ ರೂಟ್ ಹೊಡೆದೆ ಸರ್. ಹೊಡೆದು ಬೋದ್ ಹಾಕಿದೆ ಸರ್. ನಾಟಿ ಮಾಡಾಗ ಬೇವಿನ ಹಿಂಡಿ ಮತ್ತ ರೂಟ್ ಬರ್ತದೆ ಸರ್. ಅದು ಆರ್ಗ್ಯಾನಿಕ್ ಆಗಿ ಅದು ರೂಟ್ ಹಾಕಿ ಹಚ್ಚಿದೆ ಸರ್. ಆದ್ರೆ ಈ ವರ್ಷ ಸಿಕ್ಕಾಪಟ್ಟಿ ಮಳೆ ಇದೆ ಸರ್. ಹೌದ್ರಿ, ಮಳೆ ಭಯಂಕರ ಮಳೆ. ನಾ ಹಚ್ಚಿ ಒಂದೇ ನೀರ್ನು ಬಿಟ್ಟಿಲ್ಲ ಸರ್. ಮಳಿ ಜಾಸ್ತಿಯಾಗಿ ಹಿಂಗ್ ಸ್ವಲ್ಪ ಗ್ಯಾಪ್ ಆಗ್ಯಾವ ಸರ್. ಬಾಳಿಗಳು ಗ್ಯಾಪ್ ಅದಲ್ಲ, ಗ್ಯಾಪ್ ಆಗ್ಯಾವ ಸರ್. ಈ ಟೈಪ್ ಗ್ಯಾಪ್ ಆಸಲೇ ನಾವು ಇದೆಲ್ಲ ಅಂತರ ಪೀಕ್ ನಾವು ಮಾಡ್ಕೊಂಡಿವಿ ಸರ್. ನಮ್ಮ ಮನೆಗೆ ಅಲ್ಲಿ ಬೇಕಾದ್ರೆ ನಮ್ಗೆ ಬೇಕಾದ್ರೆ ಕೊಡೋದನ್ನ ಅಲ್ಲಿ ಅಂತೇಳಿ ನಾವು ಆರ್ಗ್ಯಾನಿಕ್ ಆಗಿ ಬೆಳಿತೀವಲ್ಲ ಸರ್. ಅಂದ್ರೆ ನಮ್ಮಲ್ಲಿ ಇಂಟ್ರೆಸ್ಟ್ ಕೊಟ್ಟು ತೋತಾರೆ ಸರ್. ಸರ್ ಮುಖ್ಯವಾಗಿ ನಾಟಿ ಮಾಡಿದ್ಮೇಲೆ ಇಲ್ಲಿವರೆಗೂ ಏನೇನು ಗೊಬ್ಬರಗಳು ಕೊಟ್ರಿ? ಏನೇನು ತಿಪ್ಪಿ ಗೊಬ್ಬರ ಕೊಟ್ಟಿನಿ ಸರ್, OWC ಕೊಟ್ಟಿನಿ ಸರ್. ಮತ್ತೆ ಇದು ಟ್ರೈಕೋಡ್ರಮ, NPK ಅದು ಕೊಟ್ಟಿನಿ ಸರ್. ತಿಪ್ಪಿ ಗೊಬ್ಬರ ಜಾಸ್ತಿ ಕೊಟ್ಟಿನಿ ಸರ್. ಮತ್ತೆ ಅದು ಇದು ಫ್ಯಾಕ್ಟ್ರಿ ಕಾಂಪೋಸ್ಟ್ ಸರ್, ಅದು ಮತ್ತೆ ತಿಪ್ಪಿ ಗೊಬ್ಬರ 2 ಮಿಕ್ಸ್ ಮಾಡಿ ನಾನು ಕೊಟ್ಟಿದ್ದೆ ಸರ್. ನಾವು 8 ದಿನದಾಗ 2 ಸರಿ ನಾವು ಪಂಪಿಲೆ ನಾವು ಎಣ್ಣೆ ಸ್ಪ್ರೇ ಮಾಡ್ತೀನಿ ಸರ್. ಬಾಳಿಗೆ ಯಾರು ಸ್ಪ್ರೇ ಮಾಡಲ್ಲ ಸರ್. ನಾ ಸ್ಪ್ರೇ ಕಾಯಂ ವಾರಕ್ಕೊಮ್ಮೆ ಇದ್ದೆ ಸರ್. ಏನೇನ್ ಸ್ಪ್ರೇ ಮಾಡ್ತೀರಿ ಸರ್? ಅದ್ರ ಜಿಡಾಮ್ ಸ್ವಲ್ಪ ಸ್ಪ್ರೇ ಮಾಡ್ತೀನಿ ಸರ್. ಅದು ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡ್ತೀನಿ ರೀ. ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀನಿ ರೀ. ಹಿಂಗೆಲ್ಲ ತರ ಯಾವ್ಯಾವ ನನಗೆ ಇದು ಅನಿಸ್ತಲ್ರಿ ಅದೆಲ್ಲ ಸ್ಪ್ರೇ ಮಾಡ್ತೀನಿ ಸರ್. ಎಷ್ಟು ಗ್ರೀನರಿ ನೋಡ್ರಿ, ಎಷ್ಟು ಗ್ರೀನ್ ಅದ ಸರ್. ನಮ್ಮ ಹೊಲ ಗ್ರೀನ್ ಅದ ನೋಡ್ರಿ. ಇಲ್ಲೇ ಬೇರೆದವ್ರು ಹೊಲನು ತೋರಿಸ್ತೀನಿ ನಿಮ್ಗೆ. ಏನೇ ಬಂದಿರಲ್ರಿ ಅವ್ರ ಹೊಲಗಳನ್ನು ತೋರಿಸ್ತೀನಿ ನಿಮ್ಗೆ. ಅವ್ರು ನಾವು ಎಲ್ಲ ಒಮ್ಮೆ ನಾಟಿ ಮಾಡಿದಾವ್ರಿ. ಅವ್ರ ಹೊಲನು ತೋರಿಸ್ತೀನಿ ನಿಮ್ಗೆ. ಅದು ರಾಸಾಯನಿಕ ಅದ ರೀ, ನಾವು ಸಾವಯವ ಅದ ರೀ. ನಮ್ಮ ಮಣ್ಣು ಸಾವಯವ ಅಂದ್ರೆ ಹೆಂಗಂದ್ರೆ ಸರ್, ಇದು ನಾವು ಮಣ್ಣು ಹಿಂಗೆ ಆಡ್ತಿದಲ್ರಿ, ಇಂಥ ಬಿಸಿಲು ಅದಂದ್ರು ಈ ಮಣ್ಣು ಹಿಡಿದಲ್ರಿ ತಣ್ಣಗೆ ಹತ್ಬೇಕ್ರಿ. ಮಣ್ಣು ಹಿಂಗೆ ಉದುರು ಬರ್ಬೇಕ್ರಿ. ಹಿಂಗೆ ಕಾಳ ಮಣ್ಣು ಬರ್ಬೇಕ್ರಿ. ತೇವಾಂಶ ಯಾವಾಗ್ಲೂ ಇರ್ತದೆ ಸರ್. ಈ ನೀರ್ ಬಿಟ್ಟು 12 ದಿನ ಆಯ್ತು ಸರ್. ಈಗ ಬಾಳಿಗೆ 4 ದಿನಕ್ಕೂ ನೀರ್ ಬೇಕಂತಾರ ಸರ್. ನಂದು 12 ದಿನ ಆಯ್ತು ಸರ್ ನೀರ್ ಬಿಟ್ಟು. ಮಣ್ಣಿನ ವಾಸ ನೋಡ್ರಿ ಸರ್. ಗಮ್ ಅಂತದ್ರಿ. ಹಾ ರೀ, ಸಾವಯವ ಮಾಡ್ರಿ. ಈಗ 1000 ಲೀಟರ್ ಜೀವಾಮೃತ ಬಿಟ್ಟಿನಿ ಸರ್. ಇದಕ್ಕೆ 1000 ಲೀಟರ್ OWC ಬಿಟ್ಟಿರಿ. ಹ್ಞೂ ರೀ. ಒಂದ್ 200 ಲೀಟರ್ ಇವೆಲ್ಲ NPK ಮತ್ತೆ ಟ್ರೈಕೋಡ್ರಮ, ವ್ಯಾಮ, ಅವು ಒಂದು ದೋಸೆ 200 ಲೀಟರ್ ಆಗ್ಯಾವ ನೋಡಿ ಸರ್.
ಎಷ್ಟು ದಿನದಾದ್ರಿ ಈಗ ಬಾಳಿ ನಾಟಿ ಮಾಡಿ? 5 ತಿಂಗಳು ಆಯ್ತು ನೋಡ್ರಿ ಸರ್. 5 ತಿಂಗಳು. 5 ತಿಂಗಳು ಆಯ್ತು ನೋಡ್ರಿ. ಈಗ ಮುಖ್ಯವಾಗಿ ಕಾಯಿ ಕಟ್ಟೋ ಟೈಮ್ನಾಗ ರೀ ಹೌದ್ರಿ, ಅದಕ್ಕೆ ಜಾಸ್ತಿ ಪೋಷಕಾಂಶಗಳು ಬೇಕು ಬೇಕಂತ. ಸರ್. ಅದು ಬನ್ನ ಸ್ಪೆಷಲ್ ತರ್ಬೇಕು ಸರ್, ನಮ್ಗೆ ತರದಾಗಿಲ್ರಿ ಸರ್. ಅದು ತಂದು ಸ್ಪ್ರೇ ಮಾಡ್ಬೇಕು ಸರ್. ಅದು ನಮ್ ಗುಲ್ಬರ್ಗ KVK ಸಿಗ್ತಾರ ಸರ್. ಅದು ಬನ್ನ ಸ್ಪೆಷಲ್ ಮಾಡ್ಬೇಕ್ರಿ ಸರ್. ಆಗಿರಿ ಇದೊಂದ್ಸಲ ನೀರ್ ಬಿಟ್ರಿ, ನೆಕ್ಸ್ಟ್ ಟೈಮ್ ಅದು ಬನ್ನ ಸ್ಪೆಷಲ್ ಸ್ಪ್ರೇ ಮಾಡಕ್ ನೋಡಿ. ಅದು ಮಾಡಿದ್ರೆ ನ್ಯೂಟ್ರಿಯೆಂಟ್ ಕೊಟ್ಟಂಗೆ ಸರ್. ನ್ಯೂಟ್ರಿಯೆಂಟ್ ಕೊಟ್ಟಂಗ್ರಿ. ಅದ್ರ ಬಾಳಿಕೆ ನಮ್ಗೆ ಚಂದ ಬರ್ತಾರ ಸರ್. ರೀ ನೋಡ್ರಿ ಸರ್, ಇದು CME ವೈರಸ್ ಬಂದ ಸರ್ ಬಾಳಿಗ್ರಿ. ಯಾವ ವೈರಸ್ ರೀ? CME ಅಂದ್ರೆ ಕುಕ್ಕುಂಬರ ಮುಜಾಕ್ ವೈರಸ್ ಅಂತ ಹೇಳಿ ಬರ್ತದೆ ಸರ್. ಅಂದ್ರೆ ಯಾಕಂದ್ರೆ ಥಂಡಿ ಜಾಸ್ತಿ ಆಗಿ ಇದು ವೈರಸ್ ಬರತ್ರಿ. ಒಳಗೆ ಇದ್ರಾಗ ಇಲ್ಲಿ ಸುಳಿಯವಲ್ ಸರ್, ಇದ್ರಾಗ ಅವೆಲ್ಲ ಏನೋ ಹುಳುಗಳು ಇರ್ತಾವ ಸರ್, ಜಂತುಗಳ್ರಿ. ಆದ್ರೆ ಅದು ನೆಕ್ಕದ ಬಳಕೆ ಈ ನಮೂನಿ ಬರ್ತದೆ ಸರ್. ಮೊದಲೆಲ್ಲ ಸ್ಟ್ರಾಂಗ್ ಇತ್ತು ಗಿಡ ರೀ, ಬಡ್ಡಿ ಗಿಡ ದಪ್ಪ ಆಗ್ಯದ ಅಂದ್ರೂ ಮತ್ತೆ ಈ ಸದ ಅದು ವೈರಸ್ ಬಂದ ಸರ್. ಅದು ಜಡಾಮ್ ಸಲ್ಫರ್ ನಾ ಸ್ಪ್ರೇ ಮಾಡೀನಿ ಸರ್. ಅದು ಜಡಾಮ್ ಸಲ್ಫರ್ ಅಂತ ಹೇಳ್ರಿ, ಅದು ಸ್ಪ್ರೇ ಮಾಡೀನಿ ಸರ್. ಅದು ಈಗ ಸ್ವಲ್ಪ ಕಂಟ್ರೋಲ್ ಬರ್ಲಾಗ್ತದೆ ಸರ್. ಅದು 2-3 ಸಲ ಸ್ಪ್ರೇ ಮಾಡ್ಬೇಕು ಸರ್. ನಾನು ಇನ್ನೂ ಒಂದೇ ಸಲ ಮಾಡೀನಿ ಸರ್. ಅವ್ರು 10 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಬೇಕು ಸರ್. ಅದು ಈಗ 2 ದಿನ ಆಯ್ತು ಸರ್. ಈ ನಾಳೆ ನೀರ್ ಬಿಟ್ಟು ನಾನು ಸ್ಪ್ರೇ ಮಾಡೋಕೆ ಮತ್ತೊಮ್ಮೆ ಸ್ಪ್ರೇ ಮಾಡೋಕೆ ಸರ್. ಒಂದು 3 ಸಲ ಸ್ಪ್ರೇ ಮಾಡಿದ್ರೆ ಸರ್, ಇವೆಲ್ಲ ಇವು ಎಲ್ಲಿ ಅಷ್ಟೇ ಇರ್ತಾವ ಸರ್. ಮ್ಯಾಗಿನ ಸುಳಿಗಳು ನಮ್ಗೆ ಸ್ಟ್ರಾಂಗ್ ಬರ್ತಾವ ಸರ್. ಹಿಂಗದ ನೋಡ್ರಿ ಸರ್. ನೀವೇ ಸ್ವಂತ ಕಂಟ್ರೋಲ್ ಮಾಡಕ್? ನಾನೇ ಕಂಟ್ರೋಲ್ ಮಾಡ್ತೀನಿ ಸರ್. ಆಗ್ರಹಕ್ಕೆ ಹೋಗಿಲ್ರಿ, ನಾ ತಂದಿಲ್ರಿ, ಯಾರಿಗೂ ಕೇಳಿಲ್ರಿ, ನಾನೇ ಕಂಟ್ರೋಲ್ ಮಾಡತ್ತೀನಿ ನೋಡ್ರಿ ಸರ್. ಸೂಪರ್ ಸರ್, ಸೂಪರ್. ಇದು ಮಾರಾಟ ಯಾವ ತರ ಮಾಡ್ತೀರಿ ಸರ್? ಇದು ಮಾರ್ಕೆಟ್ ಅಂದ್ರೆ ಸರ್ ನಮ್ದು ಸಾವಯವ ಅದ ಸರ್. ನಮ್ಮ KVK ಡಾಕ್ಟರ್ಗಳು ಪರಿಚಯ ರೀ, ಈ ಸರ್ಕಾರದಾಗ ಪರಿಚಯ ರೀ, ಎಲ್ಲ ಗೌರ್ಮೆಂಟ್ ಸರ್ವೆಂಟ್ರು ಪರಿಚಯ ರೀ ಸರ್. ಹಿಂಗಾಗಿ ನಾನು ಅವ್ರಿಗೆ ಕೊಟ್ಟು ನಾನೇ ಸ್ವಂತ ಮಾರ್ಕೆಟ್ ಮಾಡ್ಬೇಕಂತ ಉದ್ದೇಶ ಅದ ಸರ್. ನಾನು ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಕಳ್ಸ್ಬೇಕಲ್ಲತ್ತೀನಿ ಸರ್. ಆಕ್ಚುಲಿ ಅಂದ್ರೆ ಇದು ಬನಾನಾ ಈತಲ್ ಸರ್, ಇವಾಗ ನಾನು ಬನ್ಸ್ ಕವರ್ ಹಾಕಿ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡ್ಬೇಕಲ್ಲತ್ತೀನಿ ಸರ್. ಹಿಂಗದ. ಅದಕ್ಕೆ ಯಾರು ಪರಿಚಯ? ಯಾರು ಪರಿಚಯ ಇಲ್ಲ ಸರ್. ಹಿಂಗೆ ಡಾಕ್ಟರ್ಗಳ ಪರಿಚಯ ಮೇಲೆ ಹೋಗ್ಬೇಕಂತ ನಂದು ಲೆಕ್ಕ ಅದ ಸರ್. ಮತ್ತೆ ನೋಡ್ಬೇಕ್ರಿ ಸರ್. ಓಕೆ ಸರ್, ಮಾಡ್ರಿ ಸರ್, ಪ್ರಯತ್ನ ಮಾಡತ್ತೀನಿ ಸರ್. ನಾವು ಅದು ಬಾಳಿ ಅಂದ್ರೆ ಫಸ್ಟ್ ಟೈಮ್ ನಮ್ದು ಯಾವತ್ತು ಕಂಟಿನ್ಯೂ ಕಬ್ಬಿ ಐತೆ ಸರ್. ಹಾ ರೀ, ಯೂಟ್ಯೂಬ್ ಲಿಂದ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಆಗ್ತದೆ ಸರ್. ನೀವು ಹೇಳಿದ್ರೆ ಸರ್ ಗೊತ್ತಾಗ್ತದೆ. ಸರ್ ಇದೆಷ್ಟು ಏರಿಯಾ ಆದ್ರಿ? ಇದು ಒಂದು 1.5 ಎಕರೆ ಆತ್ರಿ ಸರ್. ಇದು ಕುಸುಬಿ ಬಿತ್ತೀನಿ ಸರ್ ಈ ವರ್ಷ. ಕುಸುಬಿ ರೀ? ಹಾ ರೀ, ಕುಸುಬಿ ಬಿತ್ತೀನಿ ನೋಡಿ ಸರ್. ಇದಕ್ಕೆ ಮೊದಲು ಏನಿತ್ರಿ? ಹತ್ತಿ ಐತ್ರಿ ಸರ್. ಇದು ಸರ್ ಮೊದಲು ಹತ್ತಿ ಐತ್ರಿ ಸರ್. ಹತ್ತಿ ತೆಗೆದು ನಾನು ಕುಸುಬಿ ಹಾಕಿನಿ ಸರ್. ನಮ್ಮಲ್ಲಿ ರೈತರು ಏನ್ ಮಾಡ್ತಾರ ಸರ್, ಮೊದಲು ಕಡ್ಡೆ ಸಂಗಡ ತೊಗೊಂಬರ್ತಾರ್ರಿ. ಹತ್ತಿ ಕಡಿ ಸುಟ್ಟು ಬಿಡ್ತಾರ್ರಿ. ಹತ್ತಿ ಕಡಿ ಒಂದೇ ಅಲ್ಲ ಸರ್, ಯಾವದೇ ಬೆಳಿ ಇಲ್ರಿ, ಅದು ಸುಡ ಒಂದೇ ಕೆಲಸ ರೀ ಅವ್ರು ಮೊದಲ್ರಿ. ಅದಕ್ಕೆ ಏನೇನೋ ಪೋಷಕಾಂಶ ಸಿಗ್ತದ ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸರ್. ಈಗ ಹತ್ತಿ ಕುಸುಬಿಗೆ ತ್ರಾಸ ಆದ್ರ ಅಂತೇಳಿ ನಾನು ಹಂಗೆ ರೂಟ್ ಹೊಡಿಸಿ ಸರ್. ಮತ್ತೆ ಹತ್ತಿ ಕಡಿಗೂ ಸಣ್ಣ ಮಾಡಿಸಿಲ್ಲ ಸರ್. ರೂಟ ಹೊಡ್ಸಲ್ಲ ಹಂಗೆ ಕುಸುಬಿ ಬಿತ್ತೀನಿ ಸರ್. ಈ ಟೈಪ್ ಅದ ನೋಡ್ರಿ ಸರ್ ಕುಸುಬಿ. ನಾವು ಯಾವುದು ಮತ್ತೆ ಕೆಮಿಕಲ್ ಯಾವ್ದು ಸ್ಪ್ರೇ ಇಲ್ರಿ. OWC ಒಂದ್ಸಲ ಸ್ಪ್ರೇ ಮಾಡಿ ನೋಡ್ರಿ ಸರ್. ಒಂದ್ಸಲ ನೀರ್ ಬಿತ್ತೀನಿ ರೀ. ಮತ್ತೆ OWC NPK ಟ್ರೈಕೋಡರ್ಮಾ ಸ್ಪ್ರೇ ಮಾಡೀನಿ ಸರ್. ನೀಟಾಗಿ ಬಂದದ ನೋಡಿ. ಈ ಟೈಪ್ ಅದ ನೋಡ್ರಿ ಸರ್. ಮತ್ತೆ ಒಂದೇ ತರ ಏನಿಲ್ಲ ಏನು ಯಾವಾಗ. ಈಗ ನಾನು ಬರಾಗ ದಾರ್ಯಾಗ ನೋಡ್ಕೊಂಡ್ ಬಂದೆ ರೀ. ಹಾ ಸರ್. ಈ ಥಂಡಿ ಮತ್ತೆ ಬಿಸಿಲಿನ ಸಲಾಗಿ ನುಸಿ ಮತ್ತೆ ಏನು ಕುಸುಬಿಗೆ ಬಾಳ ಆಗ್ಯಾವ ಸರ್. ಅದನ್ನ ಯಾವ ತರ ನೀವು ಕಂಟ್ರೋಲ್ ಮಾಡ್ರಿ? ಬಂದೇ ಇಲ್ರೇನ್ರಿ? ಇಲ್ಲ ಸರ್, ಬಂದಿಲ್ಲ ರೀ. ಅದು ಒಂದ್ಸಲ ನಾನು ಏನ್ ಒಂದೇ ಒಂದು ಏನು ಇಲ್ಲ ನೋಡಿ ಸರ್. ಅದಕ್ಕೆ ಬರೀ OWC NPK ಟ್ರೈಕೋಡರ್ಮಾ ಈ 3 ಸ್ಪ್ರೇ ಮಾಡಿ ನೋಡಿ. ಅದು 4 ಲೀಟರ್ 4 ಲೀಟರ್ ಸರ್. 4 ಲೀಟರ್ ನೀರ್ ರೀ. ಗೊಬ್ಬರ ಇಲ್ಲ ಸರ್. ಇದೇ ಗೊಬ್ಬರ ಸರ್. ಹಾ ರೀ ಸರ್, ಹತ್ತಿಗೂ ಗೊಬ್ಬರ ಕೊಟ್ಟಿರಿ ಸರ್. ಹತ್ತಿನೂ ಸಾವಯವಾಗಿ ಬೆಳಿದೀನಿ ಸರ್. ಜನ ಕೇಳಿದ್ರೆ ಹತ್ತಿ ಸಾವಯವ ಮಾಡಿದ್ರೆ ಹಂಗ ನೀವು ಕಾಳ ಕಡಿ ಬೆಳಿಬೇಕಂತಂದ್ರೆ ನಮ್ ಖರ್ಚು ಉಳಿತಾಯ ಆಗ್ತದಲ್ರಿ ಸರ್. ಖರ್ಚಿನ ಸಲ ನಾವು ಗೊಬ್ಬರ ಅಂಗಡಿ ಮುಂದೆ ಹೋಗೋದು, ಸಾಲ ತೆಗಿಯೋದು, ಅವ್ರ ಬಳಿ ಉದ್ರಿ ತರೋದು ಯಾಕಂತೇಳಿ ನಾನು ಸಾವಯವದಾಗಿ ಮಾಡ್ತೀನಿ ಸರ್. ಸುಡಲ್ಲ ಸರ್. ನಮ್ಮಲ್ಲಿ ಕಡೆ ಬಾಂಧಗಳು ಸುಡೋದೇ ನಾ ಸುಡಲ್ಲ ಸರ್. ಮುಂದಿನ ಬೆಳೆಗೆ ಮತ್ತೆ ಇದೇ ನಮಗ ಅನುಕೂಲ ಆಗ್ತದೆ ಸರ್. ಬಾಂಧಗಳು ಸುಡಲ್ರಿ ಸರ್. ಯಾವ್ದು ಸುಡೋದೇ ಇಲ್ರಿ ಸರ್ ನಮ್ಮಲ್ಲಿ. ಎಲ್ಲ ಏನಿದ್ರು ಇಲ್ಲೇ ಸ್ಟಾಕ್ ಮಾಡೋದ್ರಿ ಸರ್. ಒಂದೇ ಒಂದು ಬಾಂಧಕ್ಕೂ ನಾವು ಕೆಮಿಕಲ್ ಎಣ್ಣೆ ಹೊಡೆಯಲ್ರಿ. ಎಲ್ಲರ ಹತ್ತಾರ ಏನೋಪ ಏನ್ ಹೊಲಸಿಟ್ಟಿದೆ ಅದು, ಅದೆಲ್ಲ ಎಣ್ಣೆ ಹೊಡ್ಲಿಕ್ ಬರ್ಲಾ ಆತರ ಒಟ್ಟ ನಾವ್ ತಲೆನೇ ಕೆಡ್ಸ್ಕೊಲ್ರಿ ಸರ್. ಬಾಂಧ ಅಷ್ಟೇ ಕೂತಾರ ಸರ್ ನೋಡ್ರಿ ಸರ್. ಬಡ್ಡಿ ತರಲ್ರಿ ಹೊಲಕ್ಕ ಒಂದು ಯಾವ್ದು ವಿಷಯಕಾರಿನೇ ಇಲ್ರಿ ನಮ್ಮ ಹೊಲದಾಗ. ನಾವು ಆಲ್ಮೋಸ್ಟ್ ಬರೀ ಎಲ್ಲಾ ಇದನ್ನೇ ಬೆಳಿಬೇಕಂತೇಳಿ ಇದು ಮಾಡಿದೇವ್ ನೋಡ್ರಿ ಸರ್. ನಾವು ಇದಕ್ಕಿನ್ನತನ ಯಾವ್ದೂನು ಇಲ್ರಿ ಸರ್. ನಾವು ಯಾವ್ದು ಕೆಮಿಕಲ್ ಇಲ್ಲ ಸರ್, ಒಟ್ಟೆ ಕೆಮಿಕಲ್ ಇಲ್ರಿ. ಈಗ ಎಷ್ಟು ದಿನದಾದ್ರಿ ಇದು ಒಂದ್ 25-30 ದಿನದ ಅದ ನೋಡಿ ಸರ್. 1 ತಿಂಗಳ ಅದ ಸರ್. ಇನ್ನ ಎಷ್ಟು ದಿನ ಬೇಕ್ರಿ ಇದು? ಇದು 3.5 ತಿಂಗಳ ತಿಳಿರಿ ಸರ್ ನಮ್ಗ. 3.5 ತಿಂಗಳ ಅಂದ್ರೆ ಈಗ ಇನ್ನ 2 ತಿಂಗಳ ಸರ್. ಹೊಸ ವೆರೈಟಿ ಅದನ್ರಿ? ಹೊಸ ವೆರೈಟಿ ಅದ ಸರ್. ಪಾಕೆಟ್ ಬೀಜ ಅದ ಸರ್ ಇದು. ಹ್ಞೂನ್ರಿ. ನಾವ್ ಯಾವಾಗ್ಲೂ ಎಳ್ಳು ಹಾಕ್ತಿದ್ದೇವ್ರಿ ಸರ್. ಆಚೆ ಕಡೆ ಈಚೆ ಕಡೆ ಇವ್ರು ಎಳ್ಳು ಹಾಕಂಬಂದ್ರಿ. ಇದೊಂದ್ ಸರಿ ಚೇಂಜ್ ಮಾಡಿ ಕುಷ್ಬಿ ಹಾಕಂಬಂತೇಳಿ ಟ್ರೈ ಮಾಡಿ. ಮನಿಗೆ ಎಣ್ಣೆನ ಹಾಕ್ತದ್ರಿ? ಹಾ ರೀ ಸರ್. ಎಣ್ಣೆ ನೋಡಮ್ರಿ, ನಾವು ಮಾಡ್ಬೇಕಂತೇಳಿ ಬಾಳ ಖುಷಿ ರೀ. ಮನಿಗೆ ಎಣ್ಣೆ ಅದ್ರ ಸರ್ ಕುಷ್ಬಿ ಯಾರು ಬೆಳೆಯಲ್ಲ ಸರ್. ಹಿಂಗಾಗಿ ರೇಟು ಬಾಳ ಜಂಪ್ ಅದ್ರ ಸರ್. ರೇಟ್ ಚಲೋ ಅದ. ನಮ್ಮ ಮನಿಗೆ ನಮಗ ಎಣ್ಣೆನು ಬೇಕಲ್ರಿ ಸರ್. ಹಿಂಗಾಗಿ ನಾವು ಕುಷ್ಬಿ ಹಾಕಿವಿ ನೋಡ್ರಿ ಸರ್ ಈ ಸಲ.